ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 2 ಫೆಬ್ರವರಿ 2025. ಪರಂ ಮಹಾಶಾಂತಿ ಬ್ರಹ್ಮ ಮಾಜಿಯವರು ಎಲ್ಲ ಬೇಹದ್ನ ಮಕ್ಕಳಿಗೆ ಬೇಹದ್ನ ಜವಾಬ್ದಾರಿಯ ವಿಶ್ವ ಪರಿವರ್ತನೆಯ ಜವಾಬ್ದಾರಿಯ ಕಿರೀಟವನ್ನು ಧರಿಸಿಕೊಂಡಿದ್ದೇವೆ ಎನ್ನುವ ಅನುಭವ ನಿಮಗೆ ಸದಾ ಆಗುತ್ತಿರುತ್ತದೆಯೇ? ಇಂತಹ ಒಂದು ಶ್ರೇಷ್ಠ ಜವಾಬ್ದಾರಿಯ ಕಿರೀಟವನ್ನು ಧರಿಸಿದ್ದೇವೆ, ನಾವು ಶ್ರೇಷ್ಠ ಆತ್ಮರು ಎನ್ನುವ ಅನುಭೂತಿ ನಿಮಗೆ ಆಗುತ್ತದೆಯೇ? ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಚಿಂತನ ಮಂಥನ ನಡೆಯುತ್ತಿರುತ್ತದೆಯೇ? ಈ ಚಿಂತನದಲ್ಲಿ ಈ ಮಂಥನದಲ್ಲಿ ಯಾವಾಗಲೂ ಮಗ್ನರಾಗಿರುವುದು ಅಂದರೆ ಯಾವಾಗಲೂ ನಿಸ್ಸಂಕಲ್ಪರಾಗಿ ಆನಂದದಿಂದಿರುವ ಅನುಭೂತಿ ಆಗುತ್ತಿರುತ್ತದೆಯೇ? ನಿಮಗೆಲ್ಲರಿಗೂ ಈ ಅನುಭೂತಿ ಆಗಬೇಕು. ನೀವು ಅನುಭವಿ ಮಾಸ್ಟರ್ ಆಲ್ಮೈಟಿ ಅಥಾರಿಟಿಯ ಅನುಭವಿ ಮೂರ್ತರಾಗಬೇಕು. ಸದಾ ನಿಮ್ಮ ಶಕ್ತಿಶಾಲಿ ಸ್ಥಿತಿಯ ಪ್ರಾಪ್ತಿಯನ್ನು ಮಾಡಿಕೊಳ್ಳುವ ನೀವೆಲ್ಲರೂ ನಂಬರ್ 1 ಬೇಹದ್ನ ಆತ್ಮರು, ವಿಶ್ವ ಕಲ್ಯಾಣವನ್ನು ಮಾಡುವ ವಿಜಯಿ ಮಹಾರಥಿಗಳು, ಪಂಚತತ್ವಗಳನ್ನು ಜಯಿಸುವಂತಹ ಸಂತುಷ್ಟ ಆತ್ಮರು. ಇಂತಹ ಸಂತುಷ್ಟ ಮಹಾನ್ ತಂದೆಯನ್ನು ಪ್ರತ್ಯಕ್ಷಗೊಳಿಸಿ ವಿಶ್ವ ಪರಿವರ್ತನೆಯನ್ನು ಮಾಡುವ ಬೇಹದ್ನ ಮಕ್ಕಳಿಗೆ, ಸೇವಾಧಾರಿ ಆತ್ಮರಿಗೆ, ಸೇವಾಧಾರಿ ಬ್ರಹ್ಮ ಮಾಜಿಯ ಪ್ರೀತಿಯ ನಮಸ್ಕಾರಗಳು. ಈಗ ಕೆಲ ಕಾಲ ದಾದಾಜಿಯವರೊಂದಿಗೆ ಕನೆಕ್ಷನನ್ನು ಪಡೆದುಕೊಂಡು ಅವರಿಂದ ಪರಂ ಪ್ರಕಾಶದ ಪವರನ್ನು ಪಡೆದುಕೊಳ್ಳೋಣ. ಈ ಪರಂ ಪ್ರಕಾಶದ ಚುಂಬಕೀಯ ಪವರ್ ದಾದಾಜಿಯ ಹಣೆಯ ಮಧ್ಯಭಾಗದಿಂದ ಪರಂ ಪ್ರಕಾಶವು ಬರುತ್ತಿದೆ. ಈ ಪರಂ ಪ್ರಕಾಶವು ನಮ್ಮ ಆತ್ಮದಲ್ಲಿ ನಾವು ಇಳಿಸಿಕೊಳ್ಳುತ್ತಿದ್ದೇವೆ ಎಂದು ಎಲ್ಲರೂ ಭಾವಿಸಿ ಆ ಅನುಭೂತಿಯನ್ನು ಪಡೆದುಕೊಳ್ಳಿ. ಹೇಗೆ ತಂದೆ ಬೇಹದ್ನ ಪರಂಧಾಮದಿಂದ ಬೇರೆ ದೇಶಕ್ಕೆ ಬಂದಿದ್ದಾರೆ, ಹೀಗೆ ನೀವೆಲ್ಲರೂ ಅನುಭೂತಿಯನ್ನು ಪಡೆಯಬೇಕು. ನಾವು ಪರಂಧಾಮ ವಾಸಿಗಳು, ಇಲ್ಲಿ ಬಂದಿರುವುದು ವಿಶ್ವ ಪರಿವರ್ತನೆಗಾಗಿ ಎನ್ನುವ ಶ್ರೇಷ್ಠ ಸಂಕಲ್ಪವನ್ನಿಟ್ಟುಕೊಂಡು ಅನುಭೂತಿ ಪಡೆಯಬೇಕು. ನಾವು ಬೇಹದ್ನ ಪರಂಧಾಮದ ನಿವಾಸಿಗಳು, ಸಹಜ ಯೋಗಿಗಳು. ಇಲ್ಲಿ ಸಾಕಾರದಲ್ಲಿ ಶರೀರದಲ್ಲಿ ಪ್ರವೇಶಿಸಿ ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ, ಆ ಕಾರ್ಯದ ನಿಮಿತ್ತ ಇಲ್ಲಿಗೆ ಬಂದಿದ್ದೇವೆ ಎಂದುಕೊಳ್ಳಬೇಕು. ನೀವು ಸಹ ಇಲ್ಲಿ ಅವತರಿತಗೊಂಡ ಬ್ರಾಹ್ಮಣ ಆತ್ಮರು. ಈಗ ನಿಮ್ಮ ಶುದ್ಧ ಬ್ರಾಹ್ಮಣ ಜೀವನ ನಡೆಯುತ್ತಿದೆ. ಇಲ್ಲಿ ಬ್ರಾಹ್ಮಣರು ಎಂದರೆ ಬ್ರಹ್ಮನನ್ನು ಅರಿತವರು ಎಂದರ್ಥ. ಬ್ರಹ್ಮ ಎಂದರೆ ಇಲ್ಲಿ ಪ್ರಕಾಶ, ಪರಮ ಪ್ರಕಾಶ, ಬೇಹದ್ನ ಪರಮ ಪ್ರಕಾಶ, ಅದನ್ನು ಅರಿತುಕೊಂಡವರು ಎಂದರ್ಥ. ಬ್ರಾಹ್ಮಣರೆಂದರೆ ಪವಿತ್ರ ಆತ್ಮರು. ಹಾಗಾದರೆ ನೀವು ಈ ಬ್ರಾಹ್ಮಣ ಆತ್ಮರೇ. ಬೇಹದ್ನ ಜ್ಞಾನದಲ್ಲಿ ಬಂದ ಮೇಲೆ ನೀವು ಒಂದು ದೋಣಿಯಲ್ಲಿ ಮಾತ್ರ ಕಾಲಿಟ್ಟು ಮುಂದೆ ಸಾಗಲು ಸಾಧ್ಯ. ನೀವು 2 ದೋಣಿಗಳಲ್ಲಿ ಕಾಲುಗಳನ್ನಿಟ್ಟುಕೊಂಡು ಮುಂದೆ ಸಾಗಲು ಸಾಧ್ಯವಿಲ್ಲ. ಬೇಹದ್ ಜ್ಞಾನದಲ್ಲಿ ಮುಂದೆ ಸಾಗಲು ಸಾಧ್ಯ. ನಾನೂರಾಮರು ನಡೆಸುತ್ತಿರುವ ವಾಣಿಯಲ್ಲಿ ಹೇಳಲಾಗಿದೆ, ಬೇಹದ್ನ ಮಕ್ಕಳು ಶ್ರೇಷ್ಠ ಮಕ್ಕಳು ಮತ್ತು ಅವರು ಅವತರಿತ ಮಕ್ಕಳು. ಈ ಬೇಹದ್ನ ಆತ್ಮರು ವಿಶ್ವ ಪರಿವರ್ತನೆಗಾಗಿ ಅವತರಿತಗೊಂಡಿದ್ದಾರೆ ಎಂದು ಹೇಳಲಾಗಿದೆ. ಹಾಗಾದರೆ ನಿಮ್ಮ ಈ ಅವತಾರದ ಕಾರ್ಯವೇನಾಗಬೇಕು? ನಿಮ್ಮ ಕಾರ್ಯ ವಿಶ್ವ ಪರಿವರ್ತನೆಯ ಕಾರ್ಯವಾಗಬೇಕು.
ನೋಡಿ, ವಿನಾಶ ಎನ್ನುವ ಶಬ್ದ ವಾಣಿಗಳಲ್ಲಿ ಎಲ್ಲಿಯೂ ಇಲ್ಲ. ನೀವಿನ್ನೀಗ ಕತ್ತಲನ್ನು ಪ್ರಕಾಶವನ್ನಾಗಿ ಪರಿವರ್ತಿಸಬೇಕಾಗಿದೆ. ಈ ರಾತ್ರಿಯನ್ನು ಹಗಲನ್ನಾಗಿ ಮಾಡಬೇಕಾಗಿದೆ. ನರಕವನ್ನು ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ. ಇದು ಬಹಳ ದೊಡ್ಡ ಕೆಲಸ. ಈ ಕೆಲಸಕ್ಕಾಗಿಯೇ ನಿಮ್ಮ ಅವತಾರ ಈ ಧರೆಯ ಮೇಲಾಗಿದೆ. ಇದೆಲ್ಲ ನಿಮಗೆ ನೆನಪಿರುತ್ತದೆಯೋ ಅಥವಾ ಎಲ್ಲರೂ ನಿಮ್ಮ ಲೌಕಿಕ ಜೀವನದಲ್ಲಿಯೇ ಮುಳುಗಿಬಿಡುತ್ತೀರೋ? ನೀವು ಬೇಹದ್ನ ಆತ್ಮರು ತಂದೆಯ ಮಾತಿನಂತೆ ನಡೆಯಬೇಕು. ಲೌಕಿಕದಲ್ಲಿದ್ದರೂ ಆ ತಂದೆಯನ್ನೇ ನೆನಪಿಸಿಕೊಳ್ಳುತ್ತಿರಬೇಕು. ಲೌಕಿಕದಲ್ಲಿನ ಕೆಲಸಗಳನ್ನು ಮಾಡುತ್ತಿದ್ದರೂ ತಮ್ಮನ್ನು ತಾವು ಟ್ರಸ್ಟಿಗಳೆಂದುಕೊಳ್ಳಬೇಕಾಗಿದೆ. ನೀವು ಟ್ರಸ್ಟಿಗಳೂ ಹೌದು, ವಾರಿಸುದಾರರೂ ಹೌದು. ಈಗ ನೀವೆಲ್ಲರೂ ತಂದೆಯಲ್ಲಿ ಸಂಪೂರ್ಣವಾಗಿ ಸಮರ್ಪಿತರಾಗಬೇಕು. ಯಾವಾಗಲೂ ನನ್ನ ತಂದೆ ಎನ್ನುವ ಭಾವನೆ ಇರಬೇಕು. ಸರೆಂಡರ್ ಭಾವದಲ್ಲಿರಬೇಕು. ಕರ್ಮ ಬಂಧನದಲ್ಲಿರಬಾರದು. ಮನಸ್ಸಿನಿಂದ ಸದಾ ಸಮರ್ಪಿತರಾಗಿರಬೇಕು. ಕರ್ಮ ಬಂಧನಕ್ಕೆ ಸರೆಂಡರ್ ಆಗಬಾರದು. ಸಮರ್ಪಿತರಾದಂತಹ ಮಕ್ಕಳಿಗೆ ಯಾವ ಬಂಧನವೂ ಬರುವುದಿಲ್ಲ. ನಿಮ್ಮಲ್ಲಿರುವ ಎಲ್ಲ ಬಂಧನಗಳನ್ನು ನೀವು ಸರೆಂಡರ್ ಮಾಡಿದ್ದೀರಿ, ತಂದೆಗೆ ಅರ್ಪಿಸಿದ್ದೀರಿ ಎಂದರ್ಥ. ಆಗ ಯಾವ ಬಂಧನವೂ ನಿಮ್ಮನ್ನು ಎಳೆಯುವುದಿಲ್ಲ. ನೀವು ಈ ಭೂಮಿಯ ಮೇಲೆ ಅವತರಿಸಿದಂತಹ ಆತ್ಮರು. ಇದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಈ ಶರೀರದ ಬಂಧನದಲ್ಲಿ ಬರಬೇಡಿ. ಯಾವುದೇ ಬಂಧನಕ್ಕೂ ಒಳಗಾಗಬೇಡಿ. ಈ ವಿಧಿಯನ್ನು ಸದಾ ಅನುಸರಿಸಿ. ನೀವು ಎಲ್ಲ ಬಂಧನಗಳಿಂದ ಮುಕ್ತರಾಗಿದ್ದೀರಿ. ನಿಮಗೆ ಯಾವುದೇ ಬಂಧನಗಳೂ ಇಲ್ಲ. ನೀವು ತಂದೆಯ ಪ್ರೀತಿಯ ಮಕ್ಕಳು. ಪರಂ ಶಾಂತಿ.